So these were the four outfit ಅಲ್ಲ. ಹಾಯ್ ಎವ್ರಿವನ್, ಲಾಸ್ಟ್ ಮಂತ್ ನನ್ನ ತಂಗಿ ವೆಡ್ಡಿಂಗ್ ಇತ್ತು. ಸೊ ಆ ವೆಡ್ಡಿಂಗ್ ಅಲ್ಲಿ ಡಿಫ್ರೆಂಟ್ ಇವೆಂಟ್ಸ್ ಇರುತ್ತೆ. ನಿಮ್ಗೆ ಇವತ್ತು ರಿಸೆಪ್ಷನ್ ಇರ್ಬೋದು, ಧಾರೆ ಇರ್ಬೋದು, ವರಪೂಜೆ ಇರ್ಬೋದು. ಸೊ ಈ ಎಲ್ಲಾ ಇವೆಂಟ್ಸ್ ಗೆ ನನ್ನ ಔಟ್ಫಿಟ್ ಹೇಗಿತ್ತು, ಯಾವ ಜ್ಯುವೆಲರೀಸ್ ಜೊತೆ ಮ್ಯಾಚ್ ಮಾಡಿದ್ದೆ, ಇದೆಲ್ಲ ಈ ವಿಡಿಯೋನಲ್ಲಿ ಇರುತ್ತೆ. ಸೊ ಇನ್ನೊಂದು ಏನಂತ ಹೇಳಿದ್ರೆ, ಇವತ್ತಿನ ಔಟ್ಫಿಟ್ಸ್ ಎರಡು ಸ್ಪೆಷಾಲಿಟಿ ಇದೆ. ಒಂದ್ ಏನಂತ ಹೇಳಿದ್ರೆ ತುಂಬಾ ಬಜೆಟ್ ಫ್ರೆಂಡ್ಲಿ, ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಇರುತ್ತೆ. ಎರಡನೇ ಪಾಯಿಂಟ್ ಏನಂತ ಹೇಳಿದ್ರೆ ಎಲ್ಲ ಮೈಸೂರಲ್ಲೇ ಬೈ ಮಾಡಿರೋದು. ಅಫ್ಕೋರ್ಸ್ ನನ್ ಫಸ್ಟ್ ಔಟ್ಫಿಟ್ ಮಾತ್ರ ಲೈಕ್ ನನ್ನ ತಂಗಿನೇ ಕಲಬುರಗಿಗೆ ಹೋಗಿದಾಗ ಬೈ ಮಾಡಿದ್ದು. ಅದು ಬಿಟ್ರೆ ಮಿಕ್ಕಿದೆಲ್ಲ ಕೂಡ ನಾನು ಮೈಸೂರಲ್ಲೇ ಬೈ ಮಾಡಿದ್ದು. ಎಲ್ಲಿ ಬೈ ಮಾಡಿದ್ದು, ಅಮೌಂಟ್ ಎಷ್ಟು, ಪ್ರತಿಯೊಂದನ್ನು ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ. ಫಸ್ಟ್ ಇವೆಂಟ್ ಬಂದು ಮದುವೆ ಶಾಸ್ತ್ರ ಇತ್ತು. ಅದ್ರಲ್ಲಿ ನಾನು ಸ್ಯಾರಿ ವೇರ್ ಮಾಡಿದ್ದೆ. ಆಕ್ಚುಲಿ ನನ್ನ ತಂಗಿನೇ ತಗೊಬಂದಿಲ್ಲ ಕಲಬುರಗಿಯಿಂದ. ಅರೌಂಡ್ 2000 ಅಂತ ಅನ್ಸುತ್ತೆ ಸ್ಯಾರಿಗೆ. ಇಟ್ಸ್ ಲೈಕ್ ಎ ಟಿಶ್ಯೂ ಸಿಲ್ಕ್. ಸೊ ಇದು ಆಕ್ಚುಲಿ ನಾನು ವೇರ್ ಮಾಡಿದ್ದು. ಗ್ರೀನಿಶ್ ಇದೆ ಟು ಬಿ ಫ್ರಾಂಕ್, ಬಟ್ ಕ್ಯಾಮ್ರಾದಲ್ಲೆಲ್ಲ ಇದು ಗೋಲ್ಡನ್ ಲುಕ್ ಕೊಡುತ್ತೆ. ಬ್ಲೌಸ್ ಇದು ಆಕ್ಚುಲಿ ಸಿಂಪಲ್ ಆಗಿರೋದ್ರಿಂದ ನಾನು ಏನು ವರ್ಕ್ ಎಲ್ಲ ಮಾಡ್ಸಕ್ ಹೋಗ್ಲಿಲ್ಲ. ಬಟ್ ರೈಟ್ ನೌ ಐ ಆಮ್ ಅಬ್ಸೆಸ್ಡ್ ವಿತ್ ಪಫ್ ಸ್ಲೀವ್ಸ್. ಆಯ್ತಾ, ಇವಾಗ ಹೆಲ್ತಿ ಬಾಡಿ ಟೈಪ್ಗೆ ಪಫ್ ಸ್ಲೀವ್ಸ್ ಬೇಡ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ಐ ಡೋಂಟ್ ನೋ, ನಂಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಇದಕ್ಕೆ ನಾನು ಪಫ್ ಸ್ಲೀವ್ಸ್ ಹೊಲಿಸಿದ್ದೆ. ಬ್ಯಾಕ್ ಫುಲ್ ಕವರ್ ಆಗೋ ತರ ಮಾಡಿದೆ. ಇಟ್ ವಾಸ್ ಪ್ರೀ ಡ್ರೇಪ್ಡ್ ಆಕ್ಚುಲಿ. ನಾನು ಫಸ್ಟ್ ಡ್ರೇಪ್ ಮಾಡ್ಬಿಟ್ಟಿದ್ದೆ, ಬಿಕಾಸ್ ಎಣ್ಣೆ ಶಾಸ್ತ್ರ ಆದ್ಮೇಲೆ ವಿ ಹಾರ್ಡ್ಲಿ ಗೆಟ್ ಲೈಕ್ ಒಂದು 30 minutes. ನಂಗೆ ನನ್ನ ಮಗು ಇದ್ರಿಂದ ಮಗುಗೂ ಫೀಡ್ ಮಾಡ್ಬೇಕಿತ್ತು. ಅದಲ್ಲದೆ ನಾನ್ ಸ್ಯಾರಿ ಉಡ್ಬೇಕಿತ್ತು. ನಾನ್ ಹೇಗಂದ್ರೆ ನಾನು ಸ್ಯಾರಿ ಜಾಸ್ತಿ ಉಡೋದೇ ಇಲ್ಲ. ಸೊ ಐ ದಟ್ ಟು ದಿಸ್ ಟೈಪ್ ಆಫ್ ಟಿಶ್ಯೂ ಸಿಲ್ಕ್ ಅಂತ ಹೇಳಿದ್ರೆ ಅದು ಕೂರೋದು ಇಲ್ಲ. ಸೊ ಐ ಫೆಲ್ಟ್ ಲೈಕ್ ಪ್ರೀ ಡ್ರೇಪ್ ಮಾಡಿದ್ರೆ ನಂಗೆ ಹೆಲ್ಪ್ ಆಗುತ್ತೆ ಅಂತ, ಅಂಡ್ ಇಟ್ ವಾಸ್ ಹೆಲ್ಪ್ಫುಲ್. ಸೊ ಪ್ರೀ ಡ್ರೇಪ್ ನಾನು ಎಲ್ಲೂ ಮಾಡಿಸಿಲ್ಲ. ಅಕಸ್ಮಾತ್ ಪ್ರೀ ಡ್ರೇಪ್ ಮಾಡೋದು ಹೇಗೆ, ಅದ್ರದ್ದು ಏನಾದ್ರು ಲಾಂಗ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಇನ್ ದ ಕಮಿಂಗ್ ಡೇಸ್ ನಾನು ಅದನ್ನ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಚೆನ್ನಾಗಿ ಕೂತಿತ್ತು. ಲೈಕ್ ಒಂದ್ ಏನಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಕಂಫರ್ಟಬಲ್, ಲೈಟ್ ವೆಯ್ಟ್, ಅಂಡ್ ಪ್ರೀ ಡ್ರೇಪ್ ಮಾಡಿರೋದ್ರಿಂದ ನೆರಿಗೆಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಜ್ಯುವೆಲರಿ ಅಂತ ಹೇಳಿ ಇಲ್ಲಿ ನೋಡ್ಬೋದು, ನಾನು ಒಂದು ಗ್ರೀನ್ ಕಲರ್ ಮ್ಯಾಚ್ ಮಾಡಿದ್ದೆ. ಅಂಡ್ ಅನದರ್ ಒನ್ ಇನ್ವಿಸಿಬಲ್ ಚೋಕರ್ ಅಂತ ಹೇಳ್ಬೋದು. ಅಂಡ್ ಅದೆರಡು ಕೂಡ ನಾವು ಎಕ್ಸಿಬಿಷನ್ ಅಲ್ಲೇ ತಗೊಂಡಿದ್ದು. ಐ ಥಿಂಕ್ ಅರೌಂಡ್ 100 rupees ಈಚ್ ಇರ್ಬೋದು. ಸೊ ಅದೆರಡು. ಅಂಡ್ ಒಂದ್ ಏನ್ ಮಿಸ್ ಮಾಡಿದೆ ಅಂತ ಹೇಳಿದ್ರೆ, ಆ ಒಂದು ಹಡಾವಿಡಿಲಿ ನಾನು ಇಯರಿಂಗ್ಸ್ ಚೇಂಜ್ ಮಾಡೋದೇ ಮರ್ತ್ಬಿಟ್ಟಿದ್ದೆ. ಸೊ ಇಯರಿಂಗ್ಸ್ ತುಂಬಾ ಸಿಂಪಲ್ ಆಗಿ ಒಂದು ಸ್ಟಡ್ ಇತ್ತು ಅಷ್ಟೇ, ಗೋಲ್ಡನ್ ಕಲರ್. ಅಂಡ್ ಆಸ್ ವೆಲ್ ಆಸ್ ಮೈ ಮೇಕಪ್ ಇಸ್ ಕನ್ಸರ್ನ್, ಇಟ್ಸ್ ವೆರಿ ಸಿಂಪಲ್. ಆಕ್ಚುಲಿ ಏನಂದ್ರೆ ನಾವು ನೆಕ್ಸ್ಟ್ ಡೇ ವರಪೂಜೆಯಿಂದ ನಾವು ಇವ್ರನ್ನ ಕರ್ಸಿದ್ವಿ, ಪಾರ್ಲರ್ ಅವ್ರನ್ನ ಕರ್ಸಿದ್ವಿ. ಸೊ ಮದುವೆ ಶಾಸ್ತ್ರಕ್ಕೆ ಲೈಕ್ ನಾವೇ ಮಾಡ್ಕೋಬೇಕಿತ್ತು, ಪಾರ್ಲರ್ ಅವ್ರನ್ನ ಕರ್ಸಿರ್ಲಿಲ್ಲ. ಸೊ ಸಿಂಪಲ್ ಆಗಿ ಒಂದು BB ಕ್ರೀಮ್ ಹಾಕಿ ನಾನು ಲಿಪ್ಸ್ಟಿಕ್ ವೇರ್ ಮಾಡಿದೆ. ಆಕ್ಚುಲಿ ಐಲೈನರ್ ವೇರ್ ಮಾಡ್ತಿರುವಾಗ ಲೈಕ್ ಫಂಕ್ಷನ್ ಸ್ಟಾರ್ಟ್ ಆಗಿದ್ರಿಂದ ಸ್ವಲ್ಪ ಮೈ ಕಾಜಲ್ ವಾಸ್ ಔಟ್ ಆಫ್ ಲೈನ್. ಆಫ್ ಕೋರ್ಸ್ ಅದ್ ಬಿಟ್ರೆ ದಿಸ್ ಇಸ್ ಮೈ ಫೈನಲ್ ಲುಕ್. ನೆಕ್ಸ್ಟ್ ಔಟ್ಫಿಟ್ ನೆಕ್ಸ್ಟ್ ಡೇ ಒಂದು ವರಪೂಜೆಗೆ. ವರಪೂಜೆಗೆ ನೀವು ನೋಡ್ತಾ ಇದೀವಿ, ಆಲ್ರೆಡಿ ನಾನು ಒಂದು ಶಾರ್ಟ್ ಕೂಡ ಹಾಕಿದ್ದೆ. ಯು ಗೈಸ್ ಆರ್ ಗಿವಿಂಗ್ ವೆರಿ ಗುಡ್ ಪಾಸಿಟಿವ್ ರೆಸ್ಪಾನ್ಸ್ ಆನ್ ದಟ್. ಸೊ ಅದು ಏನಂತ ಹೇಳಿದ್ರೆ ಲಂಗ ದಾವಣಿ. ಆಕ್ಚುಲಿ ನೋಡಿ ನಾನು ನೀಟಾಗಿ ಪ್ಯಾಕ್ ಮಾಡೆಲ್ಲ ಇಟ್ಟಿದ್ದೀನಿ. ಬಿಕಾಸ್ ಐ ಆಮ್ ಪ್ಲಾನಿಂಗ್ ಓಕೆ ಡಿಫ್ರೆಂಟ್ ಆಗಿ ಹೇಗೆ ಸ್ಟೈಲ್ ಮಾಡ್ಬೋದು ಬೇರೆ ಬೇರೆ ವೆಡ್ಡಿಂಗ್ ಗೆ. ಪ್ರತಿಯೊಂದಕ್ಕೂ ಹೊಸ ಔಟ್ಫಿಟ್ ಅಂತೂ ತಗೊಳಕ್ಕಾಗಲ್ಲ ನಾವು, ಅಫ್ಕೋರ್ಸ್. ಸೊ ದಿಸ್ ವಾಸ್ ದ ಪಲ್ಲು ಬೇಸಿಕ್ಲಿ. ತುಂಬಾ ಚೆನ್ನಾಗಿ ನಿಮ್ಗೆ ಏನಂತ ಹೇಳಿದ್ರೆ ಸಾಫ್ಟ್ ಅಂದ್ರೆ ಸಾಫ್ಟ್ ಮೆಟೀರಿಯಲ್, ಸಿಕ್ಕಾಬಟ್ಟೆ ಕಂಫರ್ಟಬಲ್. ನೀವೇ ನೋಡ್ತಿದ್ದೀರಾ. ಸೊ ದಿಸ್ ಇಸ್ ದ ಪಲ್ಲು. ಅಂಡ್ ಬ್ಲೌಸ್ ಅಗೈನ್ ನಾನು ತುಂಬಾನೇ ಸಿಂಪಲ್ ಆಗಿ ಹೊಲಿಸಿದೀನಿ, ಪಫ್ ಸ್ಲೀವ್ಸ್. ಅಂಡ್ ಇದು ಆಕ್ಚುಲಿ ಬ್ಯಾಕ್ ಹುಕ್ ಬಂದಿದೆ, ನೀವು ನೋಡ್ಬೋದು. ದಿಸ್ ಇಸ್ ಬ್ಯಾಕ್ ಹುಕ್ ಡಿಸೈನ್. ಅಂಡ್ ಫ್ರಂಟ್ ಬಂದ್ಬಿಟ್ಟು ಈ ತರ ಮಾಡಿಸಿದ್ದಾರೆ. ಸೊ ಈ ತರ ಆಯ್ತು. ಅಂಡ್ ಲಂಗ ಬಂದ್ಬಿಟ್ಟು ದಿಸ್ ಇಸ್ ಸೋ ಫ್ಲೇರಿ. ಆಯ್ತಾ, ಸಿಕ್ಕಾಬಟ್ಟೆ ಫ್ಲೇರಿ ಇದೆ. ನಾನು ನಿಂತ್ಕೊಂಡು ತೋರಿಸ್ಬೇಕಂದ್ರೆ ನೋಡಿ, ದಿಸ್ ಇಸ್ ಟೂ ಫ್ಲೇರಿ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಇದು ಜಾರ್ಜೆಟ್ ಬನಾರಸಿ ಸಿಲ್ಕ್ ಆ ತರ ಬರುತ್ತೆ ಮೆಟೀರಿಯಲ್. ಅಂಡ್ ಈ ಲುಕ್ಗೂ ಕೂಡ ನನಗೆ ತುಂಬಾ ಅಪ್ರಿಸಿಯೇಷನ್ ಸಿಕ್ತು ವೆಡ್ಡಿಂಗ್ ಅಲ್ಲಿ. ಪ್ರತಿಯೊಬ್ಬರಿಗೂ ಇಷ್ಟ ಆಯ್ತು ಇದು ಕೂಡ. ಇದು ಎಲ್ಲಿ ತಗೊಂಡಿದ್ದು ಅಂತ ಹೇಳಿದ್ರೆ, ಇದು ಮೈಸೂರಲ್ಲಿ ವರಮಹಾಲಕ್ಷ್ಮಿ ಅಂತ ಹೊಸ ಡ್ರೆಸ್ ಶಾಪ್ ಓಪನ್ ಆಗಿದೆ. ವಿವಿ ಮೊಹಲ್ಲಾ ಹತ್ರ SPR ಹೋಟೆಲ್ ಬರುತ್ತಲ್ಲ, ಅದ್ರ ಪಕ್ಕನೆ ಬರುತ್ತೆ. ಇದು ಸೋ ಮಚ್ ಕಲೆಕ್ಷನ್ ಇನ್ ದಟ್. ಆಕ್ಚುಲಿ ನಮ್ಗೆ ಸ್ಯಾರೀಸ್, ಈ ತರ ಹಾಫ್ ಸ್ಯಾರೀಸ್, ಆಮೇಲೆ ರಿಸೆಪ್ಷನ್ಗೆ ಗೌನ್ ಕೂಡ ಅಲ್ಲೂ ಸಿಗುತ್ತೆ. ಸೊ ಸೆಮಿ ಸ್ಟಿಚ್ ಬಂದಿದ್ದು.
ಅಂಡ್ ಇದಕ್ಕೆ ನಾನು 4K ಕೊಟ್ಟೆ, ಸ್ಟಿಚಿಂಗ್ 1K ಕೊಟ್ಟೆ. ಸೊ ದಿಸ್ ಇಸ್ ಅರೌಂಡ್ 5K ಆಯ್ತು ನನಗೆ. ಇನ್ನು ಜ್ಯುವೆಲರಿ ಅಂಡ್ ಮೇಕಪ್ ಬಂದ್ರೆ ನಂದು ಹೇರ್ ಸ್ಟೈಲ್ ಬಂದ್ರೆ ಅವರು ನೀವು ನೋಡ್ತಿರ್ಬೋದು ಫಿಶ್ ಟೈಲ್ ಮಾಡಿದ್ದಾರೆ. ಅಂಡ್ ನನ್ ಜ್ಯುವೆಲರಿ ಬಂದ್ರೆ ಸಿಂಪಲ್ ಆಗಿ ಇಡ್ಬೇಕಂದ್ರೆ ನಂಗೆ ಜುಮ್ಕಾ ತುಂಬಾ ಇಷ್ಟ. ಐ ಜಸ್ಟ್ ಲವ್ ದಟ್. ಸೊ ಹಾಗಾಗಿ ನಾನು ಜುಮ್ಕಾ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅಂಡ್ ನೆಕ್ಲೆಸ್ ಲೈಕ್ ಒನ್ ಲಾಂಗ್ ನೆಕ್ಲೆಸ್ ಅಷ್ಟೇ ಹಾಕಿದ್ದು. ವಿ ವಾಂಟ್ ಟು ಕೀಪ್ ಇಟ್ ಸಿಂಪಲ್ ಯೆಟ್ ಎಲಿಗೆಂಟ್ ಯೆಟ್ ಟ್ರೆಡಿಷನಲ್ ಯೆಟ್ ಕಂಫರ್ಟಬಲ್. ಸೊ ಇದೆಲ್ಲಾನು ನೋಡ್ಕೊಂಡು ನಾವು ಈ ತರ ಲುಕ್ ನ ಅನ್ಕೊಂಡ್ವಿ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಔಟ್ಫಿಟ್ ಗೈಸ್. ಓಕೆ, ನನ್ನ ನೆಕ್ಸ್ಟ್ ಔಟ್ಫಿಟ್ ಬಂದ್ಬಿಟ್ಟು ರಿಸೆಪ್ಷನ್. ಸೊ ರಿಸೆಪ್ಷನ್ ಗೆ ನಾವು ಈಗ ವರಪೂಜೆ ಟ್ರೆಡಿಷನಲ್ ಆಯ್ತು, ಅದಕ್ಕಿಂತ ಮುಂಚೆ ಸಿಂಪಲ್ ಸ್ಯಾರಿ ಲುಕ್ ಆಯ್ತು. ಸೊ ಐ ಜಸ್ಟ್ ವಾಂಟ್ ಟು ಬಿ ಅ ಲಿಟಲ್ ವೆಸ್ಟರ್ನ್, ಮಾಡರ್ನ್ ಆಗಿ ಸ್ವಲ್ಪ ಸ್ಟೈಲಿಶ್ ಆಗಿ ಬೇಕಿತ್ತು. ಅಂಡ್ ಯೂಶಲಿ ರಿಸೆಪ್ಷನ್ ಅಂದ್ರೆ ಎಲ್ಲ ಗೌನ್ ನ ವೇರ್ ಮಾಡ್ತಾರಲ್ವಾ. ಗೌನ್ ನನ್ ಕಂಫರ್ಟಬಲ್ ಇರ್ಲಿಲ್ಲ ಬಿಕಾಸ್ ಒನ್ ಪೀಸ್ ನಂಗೆ ವೇರ್ ಮಾಡಿ ಬೇಬಿ ಅಕಸ್ಮಾತ್ ಫೀಡ್ ಮಾಡ್ಬೇಕಿದ್ರೆ ಅಂತ. ಸೊ ಐ ಗಾನ್ ಫಾರ್ ಲೆಹೆಂಗಾ ಟೈಪ್ ಹೋಗಿದ್ದೆ ನಾನು. ಅಂಡ್ ಕಲರ್ ನನ್ನ ಫೇವ್ರೆಟ್ ಲ್ಯಾವೆಂಡರ್. ಐ ಥಿಂಕ್ ದಿಸ್ ಇಸ್ ಅ ನ್ಯೂ ಫೇವ್ರೆಟ್ ಕಲರ್ to Gen Z kids also, like lavender. Right now also I'm wearing lavender. See, such a beautiful piece. See, ಸಕ್ಕತ್ತಾಗಿದೆ ಡಿಸೈನ್, ಮಾತ್ರ ತುಂಬಾನೇ ಇಷ್ಟ ಆಯ್ತು ನನಗೆ. ಅಂಡ್ ನೀವು ಲುಕ್ ನೋಡ್ತಿದ್ದೀರಾ, ಫೈನಲ್ ಲುಕ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಅಂಡ್ ಇದಕ್ಕೆ ಬ್ಲೌಸ್ ಅಲ್ಲಿ ಕೂಡ ಇದೇ ರೀತಿ ವರ್ಕ್ ಇದೆ. ಸ್ವಲ್ಪ ನನಗೆ ಏನಾಗೋಗಿತ್ತು ಅಂತ ಹೇಳಿದ್ರೆ, ಇದು ಲಾಸ್ಟ್ ಮಿನಿಟ್ ಅಲ್ಲಿ ನಾನು ಹೋಗಿ ಸೆಲೆಕ್ಟ್ ಮಾಡಿದ್ರಿಂದ ದಿಸ್ ವಾಸ್ ನಾಟ್ ಮೈ ಸೈಜ್ ಬೇಸಿಕ್ಲಿ. ಸ್ವಲ್ಪ ಬ್ಲೌಸ್ ನ ನಾನು ಹಿಡಿಸ್ಬೇಕಿತ್ತು, ಹಿಡಿಸಿರ್ಲಿಲ್ಲ. ಹಾಗಾಗಿ ನನಗೆ ಸ್ವಲ್ಪ ಡೀಪ್ ಎಲ್ಲ ಬಂದಿದ್ರಿಂದ ಐ ಜಸ್ಟ್ ಕವರ್ಡ್ ವಿತ್ ದ ದುಪಟ್ಟ ಅಲ್ಲಿ. ಬಟ್ ಪ್ರಾಪರ್ ಸೈಜ್ ಹೋದ್ರೆ ದುಪಟ್ಟ ನೀವು ಈ ರೀತಿ ವೇರ್ ಮಾಡೋ ಅವಶ್ಯಕತೆ ಇಲ್ಲ. ಸೈಡ್ ಅಲ್ಲಿ ವೇರ್ ಮಾಡಿದ್ರೆ ಇಟ್ ವಿಲ್ ಲುಕ್ ಟೂ ಗುಡ್ ಆಕ್ಚುಲಿ. ಸೊ ಇದಾಗಿತ್ತು. ಸ್ಲೀವ್ಸ್ ಅಷ್ಟೇ ನನಗೆ ಸ್ವಲ್ಪ ತುಂಬಾ ಲೂಸ್ ಇದೆ, ಅದ್ರಲ್ಲಿ ನೋಡ್ಬೋದು ನೀವು. ಸೊ ಏನಂತ ಹೇಳಿದ್ರೆ ಪ್ರಾಪರ್ ಸೈಜಿಂಗ್ ಹೋಗಿ ಇದೊಂದು ಟಾಪ್ ವಿಷಯದಲ್ಲಿ ಮಾತ್ರ ಹಂಗಾಯ್ತು. ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ ವಿತ್ ಇಟ್ ಬಿಕಾಸ್ ವೆರಿ ಲಾಸ್ಟ್ ಮಿನಿಟ್ ಅಲ್ಲಿ ಹೋಗಿದ್ದು. ಅಂಡ್ ದುಪ್ಪಟ್ಟ ಏನಿಲ್ಲ, ಪ್ಲೇನ್ ಬರುತ್ತೆ ದುಪ್ಪಟ್ಟ. ದಿಸ್ ಇಸ್ ದ ದುಪ್ಪಟ್ಟ. ಅಂಡ್ ಆಕ್ಚುಲಿ ಇದಕ್ಕೂ ಮ್ಯಾಚ್ ಆಗ್ತಿದೆ ಅನ್ಸುತ್ತಲ್ಲ ಇದು ದುಪ್ಪಟ್ಟ. ಇದು ನನಗೆ ಕಾಸ್ಟ್ ಎಷ್ಟು ಬಿತ್ತು ಅಂತ ಹೇಳಿದ್ರೆ 5K ಬಿತ್ತು ಇದು. ಅಂಡ್ ಇದಕ್ಕೆ ಸ್ಟಿಚಿಂಗ್ ಏನಿಲ್ಲ, ಲೈಕ್ ಫೈನಲ್ ಔಟ್ಪುಟ್ ನನಗೆ 5K ಬಿದ್ದಂಗ ಆಯ್ತು ಇದ್ರದ್ದು. ಅಂಡ್ ಇದನ್ನ ನಾನು ಎಲ್ಲಿ ತಗೊಂಡೆ ಅಂತ ಹೇಳಿದ್ರೆ, ಮೈಸೂರಲ್ಲೇ ದೇವರಾಜ ಅರಸ್ ರೋಡ್ ಇದೆಯಲ್ಲ, ಅದ್ರಲ್ಲಿ ಶೋ ಆಫ್ ಅಂತ ಒಂದು ಅಂಗಡಿ ಇದೆ, ಅಲ್ಲಿ ತಗೊಂಡೆ. ಅಂಡ್ ಆಲ್ಮೋಸ್ಟ್ ಶೋ ಆಫ್ ಅಲ್ಲಿ ಏನಂತ ಹೇಳಿದ್ರೆ ಯಾವಾಗಲೂ ಆಫರ್ ನಡೀತಿರುತ್ತೆ. ದಿಸ್ ವಾಸ್ ಲೈಕ್ ಫಾರ್ 8K 9K ಇದ್ದಿದ್ದು. ಆಫರ್ ಎಲ್ಲ ಹೋದ್ಮೇಲೆ ನನಗೆ 5K ಸಿಕ್ತು. ಅಂಡ್ ನೀವೇ ನೋಡ್ತಿದ್ರೆ ದಿಸ್ ಲುಕ್ಸ್ ವೆರಿ ಗ್ರ್ಯಾಂಡ್, ಪರ್ಫೆಕ್ಟ್. ಯಾವ್ದಾದ್ರು ತೀರಾ ಹತ್ರದ ವೆಡ್ಡಿಂಗ್ ಇದೆ ಅಂತ ಹೇಳಿದ್ರೆ, ಲೈಕ್ ಸಿಸ್ಟರ್, ಕಸಿನ್, ತುಂಬಾ ಗ್ರ್ಯಾಂಡ್ ಲುಕ್ ಬರ್ಬೇಕು ಅಂತ ಹೇಳಿದ್ರೆ, ಸೊ ಇದು ಪರ್ಫೆಕ್ಟ್ ಆಗಿದೆ. ಅಂಡ್ ಜ್ಯುವೆಲರಿ ನೀವು ನೋಡ್ಬೋದು, ವಿ ಕೆಪ್ಟ್ ಇಟ್ ಸಿಂಪಲ್. ಹೇರ್ ನ ಕೂಡ ನಾವು ಓಪನ್ ಹೇರ್ ಬಿಟ್ವಿ, ಒಂದೇ ಒಂದು ಬ್ರೇಸ್ಲೆಟ್ ತರ ಓರ್ ಮಾಡಿ ಜ್ಯುವೆಲರೀಸ್ ವೇರ್ ಮಾಡಿ. ಸೊ ದಿಸ್ ಇಸ್ ಮೈ ರಿಸೆಪ್ಷನ್ ಲುಕ್ ಗೈಸ್. ಓಕೆ, ಇವಾಗ ಮೇನ್ ಇವೆಂಟ್ ಬರೋಣ. ಧಾರೆ ವೆರಿ ಸ್ಪೆಷಲ್ ಡೇ ನನ್ನ ತಂಗಿಗೆ ಅಂಡ್ ನಂಗೂ ಕೂಡ. ನಾನೇ ಕಳ್ಸಿಕೆ ಆಗಿದ್ದು. ಸೊ ಐ ಶುಡ್ ಆಲ್ಸೋ ಲುಕ್ ಗುಡ್, ರೈಟ್? ಟ್ರೆಡಿಷನಲ್ ಅಂದ ತಕ್ಷಣನೇ ಮೈಂಡ್ ಬರೋದು ಸ್ಯಾರಿ ಆಫ್ ಕೋರ್ಸ್. ಸೊ ಐ ಆಲ್ಸೋ ಸ್ಟೈಲ್ ದ ಸ್ಯಾರಿ ಓನ್ಲಿ. ಸೊ ನಾನು ಏನಂದ್ರೆ ಕ್ರೇಪ್ ಸಿಲ್ಕ್ ತಗೊಂಡಿದ್ದೆ. ದಿಸ್ ಇಸ್ ದ ಕಲರ್. ನಾನು ಪ್ಲಾನ್ ಮಾಡಿದ್ದೆ ಏನಂತ ಹೇಳಿದ್ರೆ, ಗ್ರೀನ್ಗೆ ಐ ವಾಂಟೆಡ್ ಪಿಂಕ್, ಬೇಬಿ ಪಿಂಕ್ ಬೇಸಿಕ್ಲಿ. ಅಂಡ್ ಇಲ್ಲಿ ಕುಚ್ಚಿ ತರ ಹಾಕ್ಸಿದ್ವಿ, ವೆರಿ ಸಿಂಪಲ್ ಬೇಬಿ ಕುಚ್ಚಿ ಹಾಕ್ಸಿದ್ದು. ಅಂಡ್ ಫೈನಲ್ ಲುಕ್ ನೀವು ನೋಡ್ಬೋದು. ಐ ವಾಸ್ ಟೂ ಹ್ಯಾಪಿ. ಓಕೆ, ನಾವೇನೋ ಅನ್ಕೊಂಡಿರ್ತೀವಲ್ಲ, ಸೊ ಹೀಗ್ ಕಾಣ್ಬೇಕಂತ. ಇಟ್ ವಾಸ್ ಅಪ್ ಟು ದ ಮಾರ್ಕ್. ಆಲ್ ಕ್ರೆಡಿಟ್ ಗೋಸ್ ಟು ಪಾರ್ಲರ್ ಪೀಪಲ್. ಸೊ ಯಾ. ಅಂಡ್ ಇದಕ್ಕೆ ಬ್ಲೌಸ್ಗೆ ನಾನು ಸ್ವಲ್ಪ ವರ್ಕ್ ಮಾಡಿಸಿದೆ. ಬೇಸಿಕ್ಲಿ ಅಗೈನ್ ಇದು ಕೂಡ ಹಿಂಗಡೆ ಈ ತರ ವರ್ಕ್ ಬಂದಿದೆ. ಸೊ ಯಾ. ಅಂಡ್ ಸ್ಲೀವ್ಸ್ ಬಂದು ಈ ತರ ಇಲ್ಲಿ ಮಾತ್ರ ವರ್ಕ್ ಇರೋ ತರ ಮಾಡಿಸಿದೆ. ಇಲ್ಲೆಲ್ಲ ಸಿಂಪಲ್ ಡಾಟ್ಸ್ ಬರುತ್ತೆ. ಅಂಡ್ ಫ್ರಂಟ್ ಗೆ ಈ ಸೈಡ್ ಮಾತ್ರ ಈ ತರ ಹೇಳಿದ್ರೆ. ಇನ್ನೊಂದು ಮೇನ್ ರೀಸನ್ ನನಗೆ ತಗೊಂಡಿದ್ದೇನಂದ್ರೆ, ಇದು ಗಂಡ ಬೇರುಂಡ ಸಿಂಬಲ್ ಇದೆ ಗೈಸ್. ನೋಡಿದ ತಕ್ಷಣ ನನಗೆ ಓಕೆ ತಗೊಳ್ಳೇಬೇಕು ಅಂತ. ಇದು ಬಂದ್ಬಿಟ್ಟು ಕ್ರೇಪ್ ಸಿಲ್ಕ್. ಆಸ್ ಐ ಸೈಡ್ ನನ್ಗೆ ಇದು ಅರೌಂಡ್ 10K ಬಿತ್ತು. ಅಂಡ್ ಬ್ಲೌಸ್ಗೆ ವಿತ್ ವರ್ಕ್ ಅಂಡ್ ಸ್ಟಿಚಿಂಗ್ ಎಲ್ಲ ನನಗೆ 3K ಬಿತ್ತು. ಸೊ ಈ ಔಟ್ಫಿಟ್ ವಿ ಕ್ಯಾನ್ ಸೇ ಲೈಕ್ 13K ಆಯ್ತು ಅಂತ ಹೇಳ್ಬಿಟ್ಟು. ಅಂಡ್ ಇದು ಎಲ್ಲಿ ತಗೊಂಡ್ವಿ ಅಂತ ಹೇಳಿದ್ರೆ, ಈಗೇನ್ ಮೈಸೂರಲ್ಲಿ ದೇವರಕೊಂಡಿ ಶೋರೂಮ್ ಇದೆಯಲ್ಲ, ಕುವೆಂಪು ನಗರದ ಹತ್ರ. ಸೊ ಅಲ್ಲಿ ನಾವು ಬೈ ಮಾಡಿದ್ವಿ ಇದನ್ನ. ಜ್ಯುವೆಲರೀಸ್ ಎಲ್ಲ ಗೋಲ್ಡ್ ಅಲ್ಲಿ ಮ್ಯಾಚ್ ಮಾಡಕ್ ಟ್ರೈ ಮಾಡಿದ್ವಿ. ಹೇರ್ ಅಂತ ಹೇಳಿದ್ರೆ ನಾವು ನಾರ್ಮಲ್ ಬ್ರೇಡ್ ಮಾಡಿದ್ದು. ಅಂಡ್ ದಿಸ್ ಇಸ್ ದ ಫೈನಲ್ ಔಟ್ಲುಕ್. ಬೈ ದ ವೇ, ಐ ಜಸ್ಟ್ ಲವ್ ಇಟ್.
4 ಔಟ್ಫಿಟ್ ಸ್ಟೈಲಿಂಗ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಈ ಔಟ್ಫಿಟ್. ಸೊ ದೀಸ್ ವರ್ ದ 4 ಔಟ್ಫಿಟ್ಸ್ ಐ ವೋರ್ ಫಾರ್ ಮೈ ಸಿಸ್ಟರ್ಸ್ ವೆಡ್ಡಿಂಗ್. ನನ್ನ ತಲೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ ರಿಪೀಟ್ ಆಗ್ಬಾರ್ದು ಅಂತ. ಲೈಕ್ ಯೂಶಲಿ ಮದುವೆ ಅಂದ ತಕ್ಷಣ ಸ್ಯಾರಿ 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 ಸ್ಯಾರಿ, ಸೊ ವಿ ವುಡ್ ಹ್ಯಾವ್ ಲೈಕ್ ಸೋ ಮೆನಿ ಇವೆಂಟ್ಸ್ ಅಂಡ್ ಎಲ್ಲದಕ್ಕೂ ನಾವು ಸ್ಯಾರಿ ವೇರ್ ಮಾಡ್ತೀವಿ. ಸೊ ನನ್ನ ತಲೆಯಿಂದ ಸ್ಯಾರಿ, ಎಸ್ ಐ ಲವ್ ಸ್ಯಾರಿ, ಬಟ್ ನಾವು ಡಿಫ್ರೆಂಟ್ ಆಗಿ ಔಟ್ಫಿಟ್ ಪ್ಲಾನ್ ಮಾಡ್ಬೇಕಂತ ಇತ್ತು ಅಂಡ್ ಇಟ್ ವರ್ಕ್ ವೆಲ್ ಫಾರ್ ಮಿ ಅಂತ ನನಗೆ ಅನ್ಸುತ್ತೆ. ಸೊ ಈಗ ನೀವ್ ಹೇಳ್ಬೇಕು, ಸೊ ನಿಮ್ಗೆ ಈ 4 ಔಟ್ಫಿಟ್ಸ್ ಅಲ್ಲಿ ಯಾವ್ದು ತುಂಬಾ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಅಂಡ್ ನಿಮ್ಗೆ ಇದೇ ತರ ಲೈಫ್ ಸ್ಟೈಲ್ ಅಂಡ್ ರಿಯಲ್ ಲೈಫ್ ವ್ಲಾಗ್ಸ್ ಎಲ್ಲ ಇಷ್ಟ ಆಗಿದ್ರೆ, ಸೊ ದಿಸ್ ಇಸ್ ದ ರೈಟ್ ಚಾನೆಲ್ ಫಾರ್ ಯು ಗೈಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ and see you in the next video. Bye bye.